ಈ ಮ್ಯಾಚ್ ಅಲ್ಲಿ MS ಧೋನಿ ಇರ್ಲಿಲ್ಲ ಅಂದ್ರೆ ಇಂಡಿಯಾ ಪಾಕಿಸ್ತಾನ ಮೇಲೆ ತುಂಬಾನೇ ಹೀನಾಯವಾಗಿ ಸೋಲ್ಬೇಕಾಗ್ತಿತ್ತು. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಜಸ್ಟ್ 29 ಸ್ಕೋರ್ಗೆ ಇಂಡಿಯಾ 5 ಇಂಪಾರ್ಟೆಂಟ್ ವಿಕೆಟ್ಸ್ ಹೋಗುತ್ತೆ. ಇದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ 2012 ಚೆನ್ನೈ ಗ್ರೌಂಡ್ ಫಸ್ಟ್ ODI ಮ್ಯಾಚ್. ಇಲ್ಲಿ ಪಾಕಿಸ್ತಾನ್ ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ಸೆಲೆಕ್ಟ್ ಮಾಡ್ತಾರೆ. ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಓಪನಿಂಗ್ ಗೆ ಬರ್ತಾರೆ ಗಂಭೀರ್ ಮತ್ತೆ ಸೆಹವಾಗ್. ಸ್ಟಾರ್ಟಿಂಗ್ ಇಂದಾನೆ ಪಾಕಿಸ್ತಾನಿ ಫಾಸ್ಟ್ ಬೌಲರ್ಸ್ ಮುಂದೆ ನಮ್ಮ ಬ್ಯಾಟ್ಸ್ಮನ್ ಕಂಪ್ಲೀಟ್ಲಿ ಹೋಪ್ಲೆಸ್ ಆಗಿ ಕಾಣ್ತಾ ಇದ್ರು. ಅದಕ್ಕೆ ಫಸ್ಟ್ ಓವರ್ ಮೇಡಿನ್ ಆಗುತ್ತೆ. ಸೆಕೆಂಡ್ ಓವರ್ ಅಲ್ಲಿ ಇಂಡಿಯಾ ಅಕೌಂಟ್ ಓಪನ್ ಆಗುತ್ತೆ. ಆಮೇಲೆ ಇಂಡಿಯನ್ ಬ್ಯಾಟ್ಸ್ಮನ್ ಸ್ವಲ್ಪ ಓಪನ್ ಆಗೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸ್ಕೋರ್ 17 ಇರ್ಬೇಕಾದ್ರೆ ಸೆಹವಾಗ್ ಜುನೈದ್ ಖಾನ್ ಬಾಲ್ಗೆ ಕ್ಲೀನ್ ಬೋಲ್ಡ್ ಆಗ್ತಾರೆ. ಆಮೇಲೆ ಅದೇ 17 ಸ್ಕೋರ್ಗೆ ಗಂಭೀರ್ ಕೂಡ ಮೊಹಮ್ಮದ್ ಇರ್ಫಾನ್ ಬಾಲ್ಗೆ ಕ್ಲೀನ್ ಬೋಲ್ಡ್ ಆಗ್ತಾರೆ. ಹೀಗೆ ಜಸ್ಟ್ 17 ಸ್ಕೋರ್ಗೆ ಇಂಡಿಯಾದ 2 ಓಪನರ್ಗಳು ಪೆವಿಲಿಯನ್ಗೆ ಹೋಗ್ತಾರೆ. ಈಗ ಇನ್ನಿಂಗ್ಸ್ ನ ಹ್ಯಾಂಡಲ್ ಮಾಡೋಕೆ ಬರ್ತಾರೆ ಯುವರಾಜ್ ಸಿಂಗ್. ಆದ್ರೆ 19 ಸ್ಕೋರ್ಗೆ ಕೊಹ್ಲಿ ಅವರು ಕೂಡ ಜುನೈದ್ ಖಾನ್ ಬಾಲ್ಗೆ ಬೌಲ್ಡ್ ಆಗ್ತಾರೆ. ಈಗ ಈ ಟಫ್ ಸಿಚುವೇಶನ್ ಅಲ್ಲಿ ಯುವರಾಜ್ ಸಿಂಗ್ ಗೆ ಸಪೋರ್ಟ್ ಕೊಡಕ್ಕೆ ಗ್ರೌಂಡ್ ಗೆ ಬರ್ತಾರೆ ರೋಹಿತ್ ಶರ್ಮಾ. ಆದ್ರೆ ನೆಕ್ಸ್ಟ್ ಓವರ್ ಅಲ್ಲೇ ಜುನೈದ್ ಖಾನ್ ಬಾಲ್ಗೆ ಯುವರಾಜ್ ಸಿಂಗ್ ಕೂಡ ಕ್ಲೀನ್ ಬೌಲ್ಡ್ ಆಗ್ತಾರೆ. ಈಗ ಗ್ರೌಂಡ್ ಗೆ ಬರ್ತಾರೆ ಮಿಸ್ಟರ್ IPL ಸುರೇಶ್ ರೈನಾ. ಯುವರಾಜ್ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಟೀಮ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕ್ಕೂ ಮುಂಚೆನೆ 29 ಸ್ಕೋರ್ ಇರಬೇಕಾದ್ರೆ ರೋಹಿತ್ ಶರ್ಮಾ ಕೂಡ ಜುನೈದ್ ಖಾನ್ ಬಾಲ್ಗೆ ಕ್ಯಾಚ್ ಔಟ್ ಆಗ್ತಾರೆ. ಹೀಗೆ ಜಸ್ಟ್ 9 ಓವರ್ ಮುಗಿದ್ಮೇಲೆ 29 ಸ್ಕೋರ್ಗೆ ಇಂಡಿಯಾ 5 ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ ಪೆವಿಲಿಯನ್ಗೆ ಹೋಗ್ತಾರೆ. ಇಂಡಿಯಾದ ಕಂಡೀಷನ್ ನೋಡಿದ್ರೆ ಇವತ್ತು 40ರಿಂದ 50 ರನ್ ಕೂಡ ಬರಲ್ಲ ಅಂತ ಅನಿಸ್ತಾ ಇತ್ತು ಅವತ್ತು. ಆಗ ಎಂಟ್ರಿ ಕೊಡ್ತಾರೆ ಮಿಸ್ಟರ್ MS ಧೋನಿ. ಇಲ್ಲಿ ಮೊದಲು ಧೋನಿ ಮತ್ತು ರೈನಾ ವಿಕೆಟ್ಸ್ ಹೋಗೋದನ್ನ ತಡೀತಾರೆ. ರನ್ಸ್ ಬರ್ತಾ ಇರೋದಿಲ್ಲ, ಆದ್ರೆ ವಿಕೆಟ್ ಹೋಗೋದು ಸ್ಟಾಪ್ ಆಗುತ್ತೆ. ಇವರಿಬ್ರು ಸ್ಲೋ ಆಗಿ ಇಂಡಿಯನ್ ಇನ್ನಿಂಗ್ಸ್ ನ ಮುಂದೆ ತಗೊಂಡು ಹೋಗ್ತಾ ಇದ್ರು. 25 ಓವರ್ ಆದ್ಮೇಲೆ ಕೂಡ ಇಂಡಿಯಾ ಸ್ಕೋರ್ 84 ರನ್ಸ್ ಅಷ್ಟೇ ಇರುತ್ತೆ. ಆದ್ರೆ ಸ್ಲೋ ಆಗಿ ಇವರ ಮಧ್ಯೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. 102 ಸ್ಕೋರ್ ಇರಬೇಕಾದ್ರೆ ರೈನಾ 88 ಬಾಲ್ಗೆ 43 ರನ್ ಮಾಡಿ ಕ್ಲೀನ್ ಬೋಲ್ಡ್ ಆಗ್ತಾರೆ. ಈಗ ಧೋನಿಗೆ ಸಪೋರ್ಟ್ ಕೊಡಕ್ಕೆ ಬರ್ತಾರೆ R ಅಶ್ವಿನ್. ಇಲ್ಲಿಂದ ಧೋನಿ ಅವರ ಗೇಮ್ ಓಪನ್ ಮಾಡ್ತಾರೆ. ನೋಡ್ತಾ ಧೋನಿ 84 ಬಾಲ್ ಅಲ್ಲಿ 4 ಹೊಡೆದು ಅವರ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ಧೋನಿ ಅಗ್ರೆಸಿವ್ ಆಗಿ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ. 118 ಬಾಲ್ ಅಲ್ಲಿ 6 ಹೊಡೆದು ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ. ಹೀಗೆ MS ಧೋನಿ ಫುಲ್ 50 ಓವರ್ ವರೆಗೂ ನಾಟ್ ಔಟ್ ಆಗಿ ಇರ್ತಾರೆ. ಅದಕ್ಕೆ ಇಂಡಿಯಾ ಅವತ್ತು 227 ರನ್ಸ್ ರೆಸ್ಪೆಕ್ಟಬಲ್ ಟಾರ್ಗೆಟ್ ಕೊಡ್ತಾರೆ ಪಾಕಿಸ್ತಾನ್ಗೆ. ಲಾಸ್ಟ್ ಅಲ್ಲಿ ಇಂಡಿಯಾ ಮ್ಯಾಚ್ ಸೋತ್ರು ಕೂಡ ಈ ಮ್ಯಾಚ್ ಅಲ್ಲಿ ಧೋನಿ ಇರ್ಲಿಲ್ಲ ಅಂದಿದ್ರೆ ಇಂಡಿಯಾಗೆ ಲೋಯೆಸ್ಟ್ ಸ್ಕೋರ್ ಆಗ್ಬೋದಿತ್ತು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನೀವು ಕ್ರಿಕೆಟ್ ಲವರ್ ಆಗಿದ್ರೆ ಈ ರೀತಿ ವಿಡಿಯೋಸ್ ನಿಮ್ಗೆ ಡೈಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.